ನಾಳೆ ಬ್ಯಾಂಕ್ ಸಿಬ್ಬಂದಿ ಸರ್ಕಾರಕ್ಕೆ ಮುಷ್ಕರದ ಬಿಸಿ ಮುಟ್ಟಿಸಲಿದ್ದಾರೆ. ವಾರದಲ್ಲಿ 5 ದಿನ ಕೆಲಸದ ಅವಧಿಗೆ ಆಗ್ರಹಿಸಿ ಬ್ಯಾಂಕ್ ಸಿಬ್ಬಂದಿ ನಾಳೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. 6 ದಿನದ ಬದಲು 5 ದಿನ ಕೆಲಸದ ಅವಧಿ ಫಿಕ್ಸ್ ಮಾಡೋದಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಿದ್ದಾರೆ. ಸತತ ರಜೆಯಿಂದ ಕಂಗಾಲಾಗಿರುವ ಗ್ರಾಹಕರಿಗೆ ನಾಳೆ ಮತ್ತೆ ಬ್ಯಾಂಕ್ ಮುಷ್ಕರದ ಬಿಸಿ ತಟ್ಟಲಿದೆ. ಇತಿಹಾಸ ಪರಂಪರೆ ಹೊಂದಿರುವ ಜಮಖಂಡಿ ತಾಲೂಕಿನ ಮುತ್ತೂರು ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗಿದೆ. ತ್ರಿವರ್ಣ ಧ್ವಜವನ್ನೇ ಹೋಲುವ ವಿಶೇಷ ಸೀರೆಯಲ್ಲಿ ಮಹಾಲಕ್ಷ್ಮಿ ಉಡಿಸಲಾಗಿದೆ. ಮಹಾಲಕ್ಷ್ಮಿಯಲ್ಲಿ ಇಂದು ಭಾರತಾಂಬೆಯ ಪ್ರತಿರೂಪವನ್ನ ಕಂಡ ಭಕ್ತ ಸಾಗರ ವಿಶೇಷ ಪೂಜೆ ಮತ್ತು ಮಹಾಮಂಗಳಾರತಿ ಸೇವೆ ಸಲ್ಲಿಸಿ ಪುನೀತರಾಗಿದ್ದಾರೆ. ಕೇಂದ್ರ ಸರ್ಕಾರದಿಂದ ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶತಾವಧಾನಿ ಆರ್ ಗಣೇಶ್, ಪದ್ಮಭೂಷಣ ಪ್ರಶಸ್ತಿಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಕನ್ನಡ ಸಾಹಿತ್ಯ, ಭಾರತೀಯ ಪರಂಪರೆಯೇ ನನ್ನ ಜೀವನ. ಕನ್ನಡದ ಮೂಲಕ ಜಗತ್ತು ನೋಡುತ್ತೇನೆ. ನನಗಿಂತ ಹಿರಿಯರು, ಪ್ರತಿಭಾವಂತರಿಗೆ ಇನ್ನೂ ಇಂತಹ ಪ್ರಶಸ್ತಿ ಸಿಕ್ಕಿಲ್ಲ. ಅಂತಹ ಮಹನೀಯರಿಗೂ ಅತ್ಯುನ್ನತ ಪ್ರಶಸ್ತಿ ಲಭಿಸಲಿ. ನಾನು ಅತ್ಯಂತ ಮುಜುಗರದಿಂದ, ಪ್ರೀತಿಯಿಂದ ಪ್ರಶಸ್ತಿಯನ್ನ ಸ್ವೀಕರಿಸುತ್ತೇನೆ. ನನ್ನ ತಂದೆ, ತಾಯಿ ಹಾಗೂ ಸಹೋದರನನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ ಅಂತ ಶತಾವಧಾನಿ ಆರ್ ಗಣೇಶ್ ಹೇಳಿದರು. ಮೊದಲ ಪ್ರತಿಕ್ರಿಯೆ ಅಂತ ಏನಿಲ್ಲ, ಈ ಥರದ ಪ್ರಶಸ್ತಿಗಳಿಂದ ಒಳ್ಳೆ ಕೆಲಸ ಮಾಡೋರಿಗೆ ಒಂದಿಷ್ಟು ಸ್ಫೂರ್ತಿ ಬರುತ್ತೆ. ಅದಕ್ಕಿಂತ ಮಿಗಿಲಾಗಿ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇಟ್ಟಿರುವಂಥವ್ರಿಗೆ ಹೆಚ್ಚಿನ ಸಂತೋಷ ಆಗುತ್ತೆ. ಅದಷ್ಟೇ, ಅದು ಮುಖ್ಯವಾಗಿ ಆಗುವಂಥದ್ದು. ಸಮಾಜದ ಒಂದು ಸ್ವಾಸ್ಥ್ಯ ಕಾಪಾಡುವಲ್ಲಿ ಸಜ್ಜನರ ಸಂತೋಷ ದೊಡ್ಡದು ಅಂತ ಭಾವಿಸಿದ್ದೀನಿ. ನಮಗೆ ಒಳ್ಳೆಯದು ಅನಿಸಿದ್ದೇನಾದರೂ ಆದಾಗ ಸಂತೋಷವಾಗುತ್ತೆ. ಹಾಗಾಗಿ ಈ ಬಗ್ಗೆ ನಾನು ಕೃತಜ್ಞತೆ ಇಟ್ಟುಕೊಳ್ತೀನಿ. ಯಾವುದೇ ವ್ಯವಸ್ಥೆಯಿಂದ DVG ಅವ್ರು ಹೇಳ್ತಾರಲ್ಲ, ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ ಅಂತ ಅಷ್ಟೇ. ಅವ್ರದ್ದೆಲ್ಲರದು ಜ್ಞಾಪಕ ಆಗುತ್ತೆ. ಮುಖ್ಯವಾಗಿ ನನ್ನ ತಾಯಿ, ತಂದೆ, ಅಣ್ಣ ಮೂವರೂ ಈಗಿಲ್ಲ. ಹಾಗಾಗಿ ರಕ್ತ ಹಂಚಿಕೊಂಡಂಥ ಅಣ್ಣ ಆಗಲಿ, ಜೀವ ಕೊಟ್ಟಂಥ ತಂದೆ ತಾಯಿ ಆಗಲಿ ಇಲ್ಲ. ಅವರಿದ್ದಿದ್ದರೆ ನನಗಿಂತ 1000 ಪಟ್ಟು ಸಂತೋಷ ಪಡ್ತಾಯಿದ್ರು. ನನ್ನ ಗುರುಗಳ ಪರಂಪರೆ ದೊಡ್ಡದಾಗಿದೆ. ಗುರುಗಳು ಅಂದರೆ ನೇರವಾಗಿ ಕಲಿತಿದ್ದು ಅಂತ ಮಾತ್ರವಲ್ಲ, ಅದೆಲ್ಲ ಜ್ಞಾಪಕ ಆಗುತ್ತೆ. ಅವರಿಗೆಲ್ಲರಿಗೂ ನನ್ನ ಶ್ರದ್ಧಾಂಜಲಿ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಮಂಡ್ಯದ ಪುಸ್ತಕ ಪ್ರೇಮಿ ಅಂಕೇಗೌಡ ಸಂತಸ ವ್ಯಕ್ತಪಡಿಸಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಬಂದಿರೋದು ಖುಷಿಯ ಜೊತೆಗೆ ಜವಾಬ್ದಾರಿ ಜಾಸ್ತಿ ಮಾಡಿದೆ. 50 ವರ್ಷದಿಂದ ಪುಸ್ತಕ ಸಂಗ್ರಹ ಮಾಡಿಕೊಂಡು ಬರ್ತಾ ಇದ್ದೇನೆ. ಆದರೆ ಯಾವುದೇ ಪ್ರತಿಫಲ ನಿರೀಕ್ಷೆ ಮಾಡಿಲ್ಲ. ಪ್ರಶಸ್ತಿ ಹಿಂದೆ ಹೋಗಿಲ್ಲ. ಈಗ ಕೇಂದ್ರ ಸರ್ಕಾರ ನನ್ನನ್ನು ಗುರುತಿಸಿದೆ. ನನ್ನ ಬಳಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಕೃತಿಯಿಂದ ರಂಗೋಲಿ ಪುಸ್ತಕವೂ ಇದೆ. ಮುಂದಿನ ಪೀಳಿಗೆಗೆ ಓದುವ ಹವ್ಯಾಸ ಕಲಿಸಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಈಗ ಪದ್ಮಶ್ರೀಯಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ನನ್ನ ಸೈಟ್ ಮಾರಾಟ ಮಾಡಿ ಪುಸ್ತಕ ಸಂಗ್ರಹ ಮಾಡಿದ್ದೇನೆ. 33 ವರ್ಷದ ಸಂಬಳದ ಹಣವನ್ನ ಇಲ್ಲಿ ಹಾಕಿದ್ದೇನೆ. ಸರಳ ಜೀವನ ಮಾಡಿದ್ದೇನೆ. ಇಲ್ಲಿರುವ ಪುಸ್ತಕಕ್ಕೆ ಬೆಲೆ ಕಟ್ಟಲಾಗಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರ ಆಗ್ಬೋದು, ನಮ್ಮ ಮೋದಿಜಿ ಆಗ್ಬೋದು, ನನ್ನನ್ನು ಗುರುಸಿದ್ದಾರಲ್ಲ ಸರ್. ಏಕೆಂದರೆ ಈ ದೇಶದಲ್ಲಿ ನಾನೊಬ್ಬ ಸಾಮಾನ್ಯ ಪ್ರಜೆ, ನನ್ನ ಗುರುಸಿದ್ದಾರಲ್ಲ ಸರ್. ನನ್ನ ಕೆಲಸ ನೋಡಿ ಭಾಳ ಖುಷಿ ಆಯ್ತಾ ಇದೆ ಸರ್. ಅದರಲ್ಲಿ 2 ಮಾತಿಲ್ಲ ಸರ್. ನಾನು ಒಂದು ಗ್ರಂಥಾಲಯವನ್ನು ಕಟ್ಟಬಾರ್ದು ಅಂತ ಹೇಳಿ ನಾನು ಆ ಕೆಲಸವನ್ನು ಸತತವಾಗಿ 52 ವರ್ಷಗಳ ಕಾಲ ತಗೊಂಡಿದ್ದೀನಿ ಸರ್. ಇದನ್ನ ಯಾರು ಏನಾರು ಅನ್ನಲಿ, ಯಾವುದೇ ಒಂದು ಸ್ವತಂತ್ರ ಜೀವನ ಅಂದರೆ ಹೆಂಗೆ ಅಂದರೆ, ಒಂದು ವೆಹಿಕಲ್ ಇಲ್ಲ, ಒಂದು 2 ವೀಲರ್ಸು ನನ್ನ ಜೀವನದಲ್ಲಿ ತೊಗೊಂಡಿಲ್ಲ. ಎಲ್ಲ ಕಾಲ್ನಡಿಗೆ, ತಲೆ ಮೇಲೆ ಓದ್ತಿದ್ದೀನಿ. ಆಟೋ, ಅಣ್ಣಂದಿರಿಗೆ ಆಟೋ, ಬಸ್ಸು ಹಿಂಗೆಲ್ಲ ಹಾಕ್ಕೊಂಡು, ನಿನ್ಗೆ ಯಾಕೆ ಯಾವ ಹುಚ್ಚು ಅಂದವರು, ಹುಚ್ಚು ಬಂದ್ಬಿಟ್ಟದೇನವರು ಎಲ್ಲ ಸೈರಣೆ ಮಾಡಿಕೊಂಡು ಇವತ್ತು ನೋಡಿ ಸರ್ ಇದು ತಂದಿದ್ದೀನಿ. ಇದನ್ನು ಗುರ್ಸಿರ್ತಕ್ಕಂಥ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸಬಾರ್ದು ಸರ್. ಇಲ್ಲಿ ರಂಗೋಲಿ ಪುಸ್ತಕ ಅಂದರೂ ಅದು 100 ನಿಮಗೆ ನೋಬೆಲ್ ಪ್ರಶಸ್ತಿ, ನೋಬೆಲ್ ಅವಾರ್ಡ್ ತಗೊಂಡಿರೋ ಎಲ್ಲ ಪುಸ್ತಕಗಳು ಇಲ್ಲ ಸರ್. ನಾವು ಕೇಳಿದ್ರೆ ಜವಾಬ್ದಾರಿತ ಸರ್ಕಾರಗಳು ಕೇಳಬೇಕು, ಅಥವಾ ದೊಡ್ಡವರು ಹಣವಂತರು ಕೇಳಬೇಕು. ನನಗೆ ಒಂದು ನಿಯಮ ಏನು ಅಂದರೆ, ಓದೋ ಮಕ್ಕಳಿಂದ ಹಣ ಸಂಗ್ರಹಿಸಬಾರ್ದು. ಅವು ಓದ್ಬೇಕು. ನಾವ್ಯಾಗ ಅನುಭವಿಸಿದ್ವಲ್ಲ, ಆ ಮಕ್ಕಳಿಂದ ಯಾವುದೇ ಕಾರಣದಿಂದ ಹಣನಾಗ ಕಲೆಕ್ಟ್ ಮಾಡಬಾರ್ದು ಅನ್ನೋದು ನನಗೆ ಇವತ್ತು ಮುಂದೇನೂ ಅಷ್ಟೇ. ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಮಹನೀಯರ ಕ್ರೀಡಾಸಕ್ತಿ ಪ್ರದರ್ಶಿಸಲು ವೇದಿಕೆ ರೂಪಿಸುವ ಉದ್ದೇಶದೊಂದಿಗೆ 9 ಡ್ರೀಮ್ಸ್ ಸಂಸ್ಥೆ ಸಿಎಂ ಕಪ್ 2026 ಶಟಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಆಯೋಜಿಸಿತ್ತು.
ಕ್ರೀಡಾಕೂಟದ ಆಟಗಾರರ ಆಯ್ಕೆ ಮತ್ತು ಜೆರ್ಸಿ ಅನಾವರಣ ಕಾರ್ಯಕ್ರಮ ಭಾನುವಾರ ಅದ್ದೂರಿಯಾಗಿ ನೆರವೇರಿತು. ಮೀಡಿಯಾ ಕನೆಕ್ಟ್ ಸಹಯೋಗದಲ್ಲಿ ಕ್ರೀಡಾಕೂಟ ಆಯೋಜನೆಗೊಳ್ತಾ ಇದೆ. ಅರಮನೆ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮತ್ತು ಐಪಿಎಸ್ ಅಧಿಕಾರಿ ಅಲೋಕ್ ಕುಮಾರ್ ತಂಡದ ಜೆರ್ಸಿ ಬಿಡುಗಡೆ ಮಾಡಿದರು. ಈ ವೇಳೆ ಐಪಿಎಸ್ ಅಧಿಕಾರಿ ಸಲೀಂ ಮತ್ತು ಸಕ್ರಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಶ್ರೀಕಾಂತ್ ಶೆಟ್ಟಿ, ಹಿರಿಯ ಪತ್ರಕರ್ತ ಪೊನ್ನಪ್ಪ ಭಾಗವಹಿಸಿದರು. ಈ ಕ್ರೀಡಾಕೂಟದಲ್ಲಿ 8 ತಂಡಗಳ ನಡುವೆ ಹಣಾಹಣಿ ನಡೆಯಲಿದೆ. ಸಿಎಂ ಕಪ್ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದ ಮತ್ತೊಂದು ವಿಶೇಷ ಅಂತಂದ್ರೆ ಪ್ರತಿ ಕ್ಷೇತ್ರದವರು ಒಂದೇ ತಂಡದಲ್ಲಿ ಆಡ್ತಾ ಇಲ್ಲ. ಬದಲಿಗೆ ಎಲ್ಲರೂ ಒಂದೊಂದು ತಂಡದಿಂದ ಒಟ್ಟಾಗಿ ಕಣಕ್ಕಿಳಿತಾ ಇದ್ದಾರೆ. ಒಟ್ಟು 8 ಫ್ರಾಂಚೈಸಿ ತಂಡಗಳ ಇರಲಿದ್ದು ಪ್ರತಿ ತಂಡಕ್ಕೂ ಪ್ರತ್ಯೇಕ ಮಾಲೀಕರಿರಲಿದ್ದಾರೆ. ಜೊತೆಗೆ ಪ್ರತಿ ತಂಡದಲ್ಲೂ ಪುರುಷ ಮತ್ತು ಮಹಿಳಾ ಆಟಗಾರ್ತಿಯರಂತೆ ಒಟ್ಟು 15 ಆಟಗಾರರು ಇರಲಿದ್ದಾರೆ. ಹಾಗೆ ಪ್ರತಿ ತಂಡದಲ್ಲೂ ಜನಪ್ರತಿನಿಧಿಗಳು, ಐಎಎಸ್, ಐಪಿಎಸ್, ಕೆಎಎಸ್, ಪೊಲೀಸ್, ಸಚಿವಾಲಯದ ಅಧಿಕಾರಿಗಳು, ವೈದ್ಯರು, ಚಲನಚಿತ್ರ ನಟ ನಟಿಯರು ಮತ್ತು ಪತ್ರಕರ್ತ ಆಟಗಾರರು ಇರಲಿದ್ದಾರೆ. ಜೂನ್ 30ರ ಒಳಗೆ ಜಿಬಿಎ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶ ನೀಡಿತ್ತು. ಹೀಗಾಗಿ ಸರ್ಕಾರ ಪ್ರಕಟಿಸಿರುವ ವಾರ್ಡ್ವಾರು ಮೀಸಲಾತಿಗೆ ಸಾರ್ವಜನಿಕರಿಂದ ಆಕ್ಷೇಪ ಹೆಚ್ಚಾಗ್ತಾ ಇದೆ. ಮಹಿಳೆಯರಿಗೆ ನೀಡಬೇಕಿದ್ದ 50% ಮೀಸಲಾತಿಯಲ್ಲಿ ಕಡಿತವಾಗಿದೆ. 369 ವಾರ್ಡ್ಗಳ ಪೈಕಿ ಕೇವಲ 176 ವಾರ್ಡ್ಗಳಲ್ಲಿ ಮಾತ್ರ ಮಹಿಳಾ ಮೀಸಲು ಹಂಚಿಕೆ ಮಾಡಲಾಗಿದೆ. ಇನ್ನು 9 ವಾರ್ಡ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿಯಲ್ಲಿ ಕೊರತೆಯಾಗಿದೆ. ವಾರ್ಡ್ ಮೀಸಲಾತಿ ಕರಡು ಪಟ್ಟಿ ಪ್ರಕಟಿಸಿದ್ದ ಸರ್ಕಾರದಿಂದ 12 ದಿನ ಆಕ್ಷೇಪಣೆಗೆ ಅವಕಾಶ ನೀಡಲಾಗಿತ್ತು. ಮೀಸಲಾತಿಯ ವಿರುದ್ಧ 12 ದಿನದಲ್ಲಿ 700ಕ್ಕೂ ಹೆಚ್ಚಿನ ಆಕ್ಷೇಪಣೆ ಸಲ್ಲಿಕೆಯಾಗಿದ್ದು, ಹೆಚ್ಚಿನ ಆಕ್ಷೇಪಣೆಗಳು ಮಹಿಳಾ ಮೀಸಲಾತಿ ವಿರುದ್ಧವೇ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕತ್ತಲಾದರೆ ಸಾಕು, ಮಹಿಳೆಯರು ಓಡಾಡೋದಕ್ಕೂ ಭಯಪಡೋ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ಕತ್ತಲೆಯ ಕರಾಳತೆಯ ಬಗ್ಗೆ ಪೂಜಾ ಪ್ರಕಾಶ್ ಎಂಬ ಮಹಿಳೆ ವಿಡಿಯೋ ಮಾಡಿದ್ದಾರೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿರುವ ಬಸ್ ನಿಲ್ದಾಣದಲ್ಲಿ ವಿದ್ಯುತ್ ದೀಪ ಇಲ್ಲದೆ ಸಂಪೂರ್ಣ ಕತ್ತಲೆಯಲ್ಲಿ ಮಹಿಳೆಯರು ಬಸ್ಗಾಗಿ ಕಾಯ್ತಾ ಇದ್ದಾರೆ. ಅಸುರಕ್ಷತೆಯ ಭಯ ಕಾಡ್ತಾ ಇದೆ ಅಂತ ಮಹಿಳೆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.